ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಎಳ್ಳು ಬೆಲ್ಲ ಮನೆಯಲ್ಲಿ ಮಾಡಬೇಕು ಅಂತ ಇದ್ದರೆ ಮಾಡೋದೇನೋ ಮಾಡಬೇಕು. ಆದರೆ ಕೊಬ್ಬರಿ ತುಂಬ ಗಟ್ಟಿ, ಕಟ್ ಮಾಡೋದು ಕಷ್ಟ ಅಂತ ನಿಮ್ಗೆ ಅನಿಸಿದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಮೊದಲು ಕೊಬ್ಬರಿದು ಸಿಪ್ಪೆ ತೆಗೆದುಬಿಡಿ. ಈ ಥರ ಸಿಪ್ಪೆ ಹೊಲಿಯೋದ್ರಲ್ಲಿ ಇದ್ರಲ್ಲಿ ಬರುತ್ತಲ್ಲ, ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಸಿಪ್ಪೆ ತೆಕ್ಕೊಂಡು ಈ ಥರ ಕೊಬ್ಬರಿ ಬಟ್ಲನ್ನು ಒಂದು ತೆಳೋಗಿರೋ ಪಂಚೆನ ಈ ರೀತಿ ಒದ್ದು, ಈ ಥರ ಪಂಚೆ ಬರುತ್ತಲ್ಲ, ಪಂಚೆ ಲುಂಗಿ ಯಾವ್ದಾರ ಬಟ್ಟೆ, ಸಾಫ್ಟ್ ಬಟ್ಟೆನಲ್ಲಿ ನೀವು ನೀಟಾಗಿ ಆ ಬಟ್ಟೆನ ಒದ್ದೆ ಮಾಡಿ ಗಟ್ಟಿಯಾಗಿ ಹಿಂಡಿ ಈ ಬಟ್ಲನ್ನ 2 ರಿಂದ 3 ಗಂಟೆ ಅದರಲ್ಲಿ ಸುತ್ತಿಟ್ಬಿಡಿ. ಈ ಥರ ಸುತ್ತಿಟ್ಬಿಡಿ. ಆಮೇಲೆ 2-3 ಗಂಟೆ ನಂತರ ಆ ಕೊಬ್ಬರಿ ತೆಗೆದಾಗ ತುಂಬ ಒಳ್ಳೆ ಬೆಣ್ಣೆ ಥರ ಆಗಿರುತ್ತೆ. ಆವಾಗ ನೋಡಿ ಆರಾಮಾಗಿ ನೀವು ಇದನ್ನು ಮುರಿಬಹುದು. ಮೊದಲು ನೀವು ಇದನ್ನು ಇಲ್ಲಾಂದರೆ ಚಾಕುನಲ್ಲಿ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಲೈಸರ್ ಉಪಯೋಗಿಸ್ಬೋದು. ಈ ಚಿಪ್ಸ್ ಸ್ಲೈಸರ್ನು ಬಳಸ್ತಾರೆ ಕೆಲವರು. ನೋಡಿ ಈ ರೀತಿ ಸ್ಲೈಸರಲ್ಲಿ ನೀವು ಮಾಡಿಕೊಂಡಾಗ ಈ ರೀತಿ ಪೀಸ್ಗಳು ಬರುತ್ತೆ. ಈ ರೀತಿ ಪೀಸ್ ಆದಾಗ ಫರ್ದರ್ ನೀವು ಇದನ್ನು ಕತ್ತರಿ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಮತ್ತು ಏನಪ್ಪ ಬಿಸಿಲು ಬರಲಿಲ್ಲ ಅಂದರೆ ಒದ್ದೆ ಬಟ್ಟೆಯಲ್ಲಿ ಬೇರೆ ಸುತ್ತಿಡು ಅಂತ ಹೇಳ್ತಾ ಇದ್ದೀರಾ, ಮಗ್ಳು ಬರಲ್ವಾ, ವಾಸನೆ ಬರಲ್ವಾ, ಕೊಬ್ಬರಿ ಹಾಳಾಗಲ್ವಾ ಅಂತ ಏನೂ ಭಯ ಬೇಡ. ಕೊಬ್ಬರಿ ಆರಾಮಾಗಿ ಮನೆ ಒಳಗಡೆನೇ ಒಣಗುತ್ತೆ. ಈಗಂತೂ ಯೋಚನೆ ಇಲ್ಲ ಬಿಡಿ. ನಮ್ಮ ಬೆಂಗಳೂರಲ್ಲಂತೂ ಒಳ್ಳೆ ಬಿಸಿಲು ಬಂದಿದೆ. ಇದು ಈ ರೀತಿ ನೀವು ಎಷ್ಟು ಸಣ್ಣಕ್ಕೆ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು ಕತ್ತರಿ ಉಪಯೋಗಿಸಿದ್ರೆ. ಆಯಿತಾ? ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಒಂದು ಸಲ ಕಟ್ ಮಾಡ್ಕೊಂಡು ಆಮೇಲೆ ಒಂದು ಚೂರು ಆರಿಸ್ಕೊಂಡು ಫರ್ದರ್ ಚಾಕುನಲ್ಲಾಗಲಿ ಕತ್ರಿಲಾಗಲಿ ಈ ಥರ ಫರ್ದರ್ ಸಣ್ಣಕ್ಕೆ ಮಾಡ್ಕೋಬೋದು. ಮತ್ತು ಬೆಲ್ಲ ಹೇಗೆ ಮಾಡೋದು ಅಂದರೆ ನೋಡಿ, ಈ ಥರ ನೀವು ಪಗಡೆ ಬಳಸಬೇಕು. ಪಗಡೆ ಬರುತ್ತಲ್ಲ, ದಪ್ಪದ ಉಂಡೆ ಬೆಲ್ಲ ಆಗಲಿ ಅಥವಾ ದಪ್ಪದ ಬೆಲ್ಲ ಆಗಲಿ ಉಪಯೋಗಿಸ್ಬಾರ್ದು. ಈ ರೀತಿ ಪಗಡೆ ಬರುತ್ತೆ ನೋಡಿ, ಇದನ್ನು ಉಪಯೋಗಿಸ್ಬೇಕು. ಇದನ್ನೇನಿಲ್ಲ, ಒಂದು ಬಟ್ಟೆದು ಸುತ್ತಿ ನೋಡಿ, ಈ ಥರ ಇದನ್ನು ಬಟ್ಟೆ ಒಳಗಡೆ ಹಾಕಿ, ಈ ಥರ ಬಟ್ಟೆ ಒಳಗಡೆನೋ ಅಥವಾ ಈ ತಂದಿರೋ ಕವರಲ್ಲೇ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಒಂದು ಲಟ್ಟಣಿಗೆ ತೊಗೊಂಡು ಬಾರಿಸಿ. ಆಲ್ಮೋಸ್ಟ್ ಸಣ್ಣ ಆಗಿರುತ್ತೆ. ಅವಾಗ ಈ ರೀತಿ ಪೀಸ್ ಆಗಿರುತ್ತೆ. ಸಣ್ಣ ಪೀಸ್ ಅದು ಆಲ್ರೆಡಿ ಆಗೋಗುತ್ತೆ. ನೀವು ಲಟ್ಟಣಿಗೆಲ್ಲಿ ಹೊಡೆದಾಗ್ಲೇ ಬೆಲ್ಲ ತುಂಬ ಸಣ್ಣ ಪೀಸ್ಗಳು ಆಗೋಗುತ್ತೆ. ಇದನ್ನು ನೀವು ಮತ್ತೆ ಕತ್ರಿಲಿ ಕಟ್ ಮಾಡ್ಕೋಬೋದು, ಇಲ್ಲ ಚಾಕುಲಿ ಕಟ್ ಮಾಡ್ಕೋಬೋದು. ಮತ್ತು ಆ ಪುಡಿನೂ ನೀವು ಬಿಸಾಕಬಾರ್ದು. ಒಂದು ಸಲ ಒಂದ್ರಾಡ್ಬಿಟ್ಟು ನೀವು ಇದನ್ನು ಬೇರೆ ಅಡುಗೆ, ಸಾರು, ಹುಳಿ, ಪಲ್ಯಕ್ಕೆ ಉಪಯೋಗಿಸ್ಕೋಬೋದು. ಮತ್ತು ಆ ಕೊಬ್ಬರಿ ಪೀಸು ಅಷ್ಟೇ, ಕೊಬ್ಬರಿದು ಸಿಪ್ಪೆ ತೆಗೆದಿರ್ತೀರಲ್ಲ, ಅದನ್ನು ನೀವು ಎಲ್ಲೂ ಬಿಸಾಕಬೇಡಿ. ಅದನ್ನು ನೀವು ಪಲ್ಯ, ಸಾರು, ಹುಳಿ ಏನಕ್ಕೆ ಬೇಕಾದರೂ ಉಪಯೋಗಿಸ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಬಾಯ್.